ಸಿದ್ದು ಸವದಿ ನಮ್ಮನ್ನ ಪಕ್ಷಕ್ಕೆ ತೆಗೆದುಕೊಳ್ಳದೆ ಇದ್ರೆ ಹೊಸ ಪಕ್ಷ ನನ್ನ ನೇತೃತ್ವದಲ್ಲೇ ಹೊಸ ಸರ್ಕಾರ ಆಗತ್ತೆ. ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಪುನರುಚ್ಚಾರ ಮಾಡಿರೋದು. ರಾಜ್ಯದಲ್ಲಿ ಇನ್ಮೇಲೆ ಹಣದ ಮೇಲೆ ಚುನಾವಣೆ ನಡೆಯಲ್ಲ, ಎಲ್ಲ ಹಣ ತಗೊಂಡು ಮಾಡೋದನ್ನೇ ಮಾಡ್ತಾರೆ. ಸಿದ್ದು ಸವದಿ ನಮ್ಮನ್ನ ತೆಗೆದುಕೊಳ್ಳದಿದ್ರೆ ಭಾಗವ ಝಂಡಾ ಪಾರ್ಟಿ ನಮ್ಮ ಪ್ರಮಾಣ ವಚನವನ್ನ ಸಿದ್ದು ಸವದಿ ಟಿವಿಯಲ್ಲಿ ನೋಡ್ತಾರೆ. ಪ್ರಮಾಣ ವಚನ ದಿನ 11 ಜೆಸಿಬಿಗಳ ಪೂಜೆ ಆಗತ್ತೆ. ದೇಶದ ವಿರುದ್ಧ ಮಾತನಾಡಿದ್ರೆ ಯೋಗಿ ಮಾದರಿಯಂತೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇನ್ಮೇಲೆ ಹಣದ ಮೇಲೆ ಚುನಾವಣೆ ನಡೆಯಲ್ಲ, ಒಂದು ವೇಳೆ ಹಣ ತಗೊಂಡ್ರು ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅದನ್ನೇ ಮಾಡ್ತಾರೆ ಅನ್ನುವಂತ ವಿಚಾರವನ್ನ ಹೇಳಿರೋದು. ಮತ್ತೆ ನಮ್ಮ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗತ್ತೆ, ಅದನ್ನ ಟಿವಿಯಲ್ಲಿ ಸಿದ್ದು ಸವದಿ ನೋಡ್ತಾರೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಹಾಗೇನೆ ಒಂದು ವೇಳೆ ನಾವು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅದರ ಮರುದಿನವೇ 11 ಜೆಸಿಬಿಗಳ ಪೂಜೆಯೂ ಕೂಡ ಆಗತ್ತೆ. ಪ್ರಮಾಣ ವಚನ ದಿನವೇ ಜೆಸಿಬಿಗಳಿಗೆ ಪೂಜೆ ಮಾಡ್ತೀವಿ. ಯಾರೆಲ್ಲ ದೇಶ ವಿರುದ್ಧ ಮಾತನಾಡ್ತಾರೆ, ದೇಶ ವಿರೋಧಿಗಳಿದ್ದಾರೆ, ಅವರಿಗೆ ಯೋಗಿ ಮಾದರಿಯಂತೆಯೇ ಕ್ರಮವನ್ನ ಕೈಗೊಳ್ತೀವಿ ಅಂತ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ವಿಚಾರವೂ ಕೂಡ ರಾಜಕೀಯವಾಗಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಪಾರ್ಟಿ ಆಗ್ತದೆ, ನನ್ನ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿವಿ ಒಳಗೆ ಸಿದ್ದು ಸವದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 ಜೆಸಿಬಿಗಳ ಪೂಜೆ ಆಗ್ತದೆ. ಜೆಸಿಬಿ ವಿರುದ್ಧ ಮಾತಾಡಿದ್ರೆ ಯೋಗಿ ಹಂಗ ಅಭಿವೃದ್ಧಿಗೆ ಜೆಸಿಬಿ ಬೇಕೇ, ಕೆನಾಲ್ ಹಟ್ಲಕ್ ಬೇಕಲ್ಲ ಜೆಸಿಬಿ. ಸಿದ್ದು ಅಣ್ಣ ಸೌದಿ ನಮ್ ತಗೋಲಿಕ್ಕದ ನಮ್ಮದೇ ಹೊಸದು ಬೆಳಗಾವಿ ಜೆಂಡಾ ಪಾರ್ಟಿ ಆಗ್ತದೆ. ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿವಿ ಒಳಗೆ ಸಿದ್ದು ಸೌದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 ಜೆಸಿಬಿ